ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಗಾವಿ ಫೇಮಸ್ ಅಲಿಪಾಕ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಒಂದು ಬೌಲ್ ಒಳಗೆ ಬ್ಲ್ಯಾಕ್ ಸಾಲ್ಟ್ 1 ಚಮಚ ಹಾಕ್ಕೋತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಮೇಲೆ ಹುರಿದು ಸಿಪ್ಪಿ ತೆಗೆದಿರುವಂಥ ಶೇಂಗಾ ಹಾಕ್ಕೊಳ್ಳೋಣ ರೀ. ಇವನ್ನ ಚೆಂದಂಗೆ 1 ಚಮಚಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಡೋಣ ರೀ. ಈಗ ಹಸಿ ಕೊಬ್ಬರಿ ದೊಡ್ಡ ತುರಿ ಮನೇಲೆ ತುರ್ಕೊಂಡು ಇಟ್ಕೊಳ್ಳೋಣ ರೀ. ಒಂದು 6 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋಣ ರೀ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ 7-8 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. 1 ಇಂಚಷ್ಟು ಹಸಿ ಶುಂಠಿ ಹಾಕ್ಕೋತೀನಿ ರೀ. ಒಂದು ಸಣ್ಣ ವಾಟ್ಗ ಪುಟಾಣಿ ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ರೀ. ಈಗ ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೋತೀನಿ ರೀ. ಎರಡು ಲಿಂಬೆ ಹಣ್ಣಿನ ರಸ ತೊಗೊಳ್ಳೋಣ ರೀ. ಈಗ ಇದನ್ನು 1.5 ಲಿಂಬೆ ಹಣ್ಣಿನ ರಸ ಮಾತ್ರ ಈ ಪುಡಿ ಒಳಗೆ ಹಾಕ್ಕೊಳ್ಳೋಣ. ಇದಿರು ಲಿಂಬೆ ಹಣ್ಣಿನ ರಸ ಸೈಡ್ಗೆ ತೆಗೆದಿಡೋಣ ರೀ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಸೈಡ್ ಇಟ್ಕೊಳ್ಳೋಣ ರೀ. ಈಗ ಒಂದು ಬೌಲ್ ಒಳಗೆ ತೆಳ್ಳನು ಅವಲಕ್ಕಿ ತೊಗೊಳ್ಳೋಣ ರೀ. ನಾನು 4 ಮುಷ್ಟಿ ತಿಳು ಅವಲಕ್ಕಿ ತೊಗೊಂಡೇನಿ ರೀ. ಈಗ ಇದಕ್ಕೆ ಆಗಲೇ ನೆನೆಸಿಟ್ಟಿದ್ದಂಥ ಶೇಂಗಾ ಹಾಕ್ಕೊಳ್ಳೋಣ ರೀ. ಅರ್ಧ ಶೇಂಗಾ ಇದಕ್ಕೆ ಹಾಕ್ಕೊಳ್ಳೋಣ ರೀ. ಅರ್ಧ ಶೇಂಗಾ ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ರೀ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕ್ಕೊಳ್ಳೋಣ ರೀ. ತುರಿದಿದ್ದು ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಳಿದಂಥ ಲಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದನ್ನು ಈಗ ಶೇಂಗಾ ನೆನೆಸಿದ್ವಲ್ಲ, ಉಪ್ಪಿನ ನೀರಿತ್ತು ನೋಡ್ರಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಇವು ಅವಲಕ್ಕಿ ರೆಡಿ ಆಗ್ಯಾವ್ರಿ. ಇವನ್ನ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಪ್ಲೇಟ್ದಾಗ ಈಗ ನಾವು ಕಲಸಿದಂಥ ಅವಲಕ್ಕಿ ಹಾಕ್ಕೊಳ್ಳೋಣ. ಇದರ ಮ್ಯಾಲೆ 1-2 ಮುಟ್ಗಿಯಷ್ಟು ಚುನ್ಮರಿ ಹಾಕ್ಕೊಳ್ಳೋಣ ರೀ. ಇದರ ಮೇಲೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ರೀ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ.
ನೆನೆಸಿದಂಥ ಶೇಂಗಾ ಹಾಕ್ಕೊಳ್ಳೋಣ್ರಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ್ರಿ. ಈಗ ಪುಟಾಣಿ ಹಿಟ್ಟಿನ ಉಂಡೆಗಳು ಇಟ್ಕೊಳ್ಳೋಣ್ರಿ. ಈಗ ಆಲಿಪಾಕ್ ರೆಡಿ ಆಗೈತೆ ನೋಡ್ರಿ. ತಿನ್ನುವಾಗ ಈ ಆಲಿಪಾಕ್ ಮೇಲೆ ಆ ಉಂಡೆ ಒಡೆದು ಹಾಕ್ಕೊಂಡು ತಿನ್ಬೇಕ್ರಿ. ಇದು ಕಬ್ಬಿನ ಹಾಲು ಜೊತೆ ಭಾಳ ಚಲೋ ಅನ್ನಿಸ್ತೈತಿ. ಇದು ನಮ್ಮ ಬೆಳಗಾವಿ ಫೇಮಸ್ ಆಲಿಪಾಕ್ ರೆಡಿ ಆಗೈತೆ ನೋಡ್ರಿ. ಈಗ